ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಆಗಲೇ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಕಡಾಯಿ ಮತ್ತು ಬಿರಿಯಾನಿ ಪಾಟು. ಬನ್ನಿ, ನಾನು ಬ್ಯಾಂಕ್ ಹತ್ರ ಹೋಗಿದ್ದೆ, ಹಾಗೆ ಈ ಆಂಟಿ ಮನೆ ಹತ್ರ ಬಂದಿದ್ದೆ. ಇವರು ಬಂದು ನಮ್ಮ ನೇಬರು. ನಮ್ಮ ಮನ್ವಿಕಂಗಂತೂ ತುಂಬಾ ಇಷ್ಟಪಡ್ತಾರೆ. ಹೌದಾ? ಆಮೇಲೆ ಬಾತ್ರೂಮ್ ಇತ್ತು ಆ ಮೂಲೆಯಲ್ಲಿ, ಕುಬೇರನ ಮೂಲೆ. ಆ ಮೂಲೆಯಲ್ಲಿ ಬಾತ್ರೂಮ್ ಎಲ್ಲ ಹೊಡೆದಾಕ್ಬಿಟ್ಟು ರೂಮ್ ಮಾಡಿದೆ. ಅವರು ರೀಸೆಂಟಾಗಿ ರಿನೋವೇಷನ್ ಮಾಡಿಸಿದ್ರು ಅವ್ರ ಮನೇನ. ಸೊ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನನ್ನ ಮಗ ಇಲ್ಲಿ ಲೈಟಿಂಗ್ಸ್ ಹಾಕ್ಕೊಡ್ತಾ ಇದ್ದಾನೆ, ಏನಾದ್ರು ಹೈಲೈಟಾಗಿ ಕಾಣಿಸ್ಬೇಕು ಅಂತ. ಸೊ ಅದನ್ನು ನೋಡ್ತಾ ಇದ್ದೀವಿ ಯಾವ ರೀತಿ ಮಾಡ್ತಾ ಇದ್ದಾನೆ ಅಂತ. ಯಾಕಮ್ಮ ತೋರಿಸ್ತಿದ್ಯಾ? ಅಯ್ಯಯ್ಯೋ, ನಿಮಗೆ ಇವನ ಮುಖನ ನೋಡಿ ಬೇಜಾರಾಗ್ತಾ ಇರ್ಬೋದು, ಬಟ್ ಅವ್ನ ರಿಯಾಕ್ಷನ್ನ ನಾನು ಕ್ಯಾಪ್ಚರ್ ಮಾಡಿರೋದು, ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂತ. ಒಂದು ಸಣ್ಣ ಕೆಲಸನ ದೊಡ್ಡದು ಅಂದ್ಕೊಂಡು ಮಾಡ್ತಾನಲ್ಲ ಅದನ್ನೇ. ಸೊ ಎನಿವೇ ಹೆಲ್ಪ್ ಮಾಡ್ತಾನಲ್ಲ ಅನ್ನೋದೇ ಒಂದೇ ಖುಷಿಯಾಗಿರೋ ಅಂಥದ್ದು. ಆಯ್ತು ಆನ್ ಮಾಡು, ನೋಡೋಣ ಯಾವ ಥರ ಕಾಣಿಸುತ್ತೆ. ಸೊ ಎಲ್ಲ ಹೈಲೈಟಾಗಿ ಕಾಣಿಸುತ್ತೆ. ಡಬಲ್ ಸೈಡೆಡ್ ಟೇಪ್ ಹಾಕಿ ನೋಡಿ, ಇದು ಈ ಥರ ಇವಾಗ ಸಾರು ಅಡುಗೆ ಏನಾದ್ರು ಕುಕ್ ಮಾಡಲಿ ಹೈಲೈಟಾಗಿ ಕಾಣಿಸುತ್ತೆ ಅಂತ ನನ್ನ ಮಗ ಮಾಡಿ ಕೊಟ್ಟಿರೋದು. ಸೊ ಈ ರೀತಿ ಕಾಣಿಸುತ್ತೆ. ಹಾಗೆಯೇ ಈ ಥರ ಏನಾದರೂ ಡೆಕೋರೇಷನ್ಗೆ ಇಟ್ಟರು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಪಕ್ಕ ಅದು ವ್ಲಾಗಲ್ಲೆಲ್ಲ ಕಾಣಿಸ್ತಾ ಇರುತ್ತೆ, ಅಥವಾ ಇಲ್ಲಿ ಪಕ್ಕ ಕುಕ್ಕಿಂಗಲ್ಲಿಟ್ಟರು ಕೂಡ ಅಷ್ಟೇನೆ ಕಾಣಿಸ್ತಾ ಇರುತ್ತೆ. ಸೊ ಇವಾಗ ನಾನು ತೋರಿಸಿದ್ನಲ್ಲ, ಇದೇ ಪಾಟಲ್ಲೇ, ಬಿರಿಯಾನಿ ಪಾಟಲ್ಲೇ ಮಾಡ್ತಾಯಿದ್ದೀನಿ. ಸೊ ನೋಡಿ, ನಾವು ಹೇಳಿದಂಗೆ ನಮ್ಮನೆಗೆ ಇಷ್ಟು ಮುಕ್ಕಾಲು ಭಾಗ ಅಷ್ಟಾದರೂ ಸಾರು ಬೇಕೇ ಬೇಕು. ತರಕಾರಿ ಹಾಕಿದ್ರೂ ಅಷ್ಟೇ, ಸೊಪ್ಪು ಏನು ಹಾಕಿದ್ರೂ ಅಷ್ಟೇ. ಬಿಕಾಸ್ ನಾವು 2 ದಿನ ಇಟ್ಕೊಂಡು ತಿಂತೀವಿ. ಸೊ ಅದರಿಂದ ಬೇಕೇ ಬೇಕಾಗುತ್ತೆ. ಸೊ ಹೈಲೈಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಈಗ ಸಂಜೆ ಆಗಿದೆ, ಟೀ ಮಾಡ್ಕೊತಾ ಇದ್ದೀವಿ. ಯೂಶ್ವಲಿಗೆ ನಾವು ಕಾಫಿ ಪ್ರಿಯರು, ಬಟ್ ನಮ್ಮ ಮನೆಯವ್ರು ಇದರಿಂದ ನಾವು ಟೀ ಮಾಡ್ಕೊಳೋದಕ್ಕೆ ಶುರು ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಟೀ ಕುಡಿಯೋಣ ಬನ್ನಿ. ಹಾಗೆ ನನ್ನ ಮಗಳು ಹಾಲು ಕುಡಿಬೇಕಾಗಿತ್ತು, ಅವಳು ಕುಡಿತಿರೋದು ಬಂದು ಸ್ವಲ್ಪ ಟೀ, ಮುಕ್ಕಾಲು ಭಾಗ ಹಾಲು, ಆ ಥರ ಕುಡಿತಾ ಇದ್ದಾಳೆ. ಚಿಕ್ಕು ಬಂಟಿ ಅಂತ ಇದು ನನ್ನ ಮಗಳು ಯಾವಾಗಲೂ ನೋಡ್ತಿರ್ತಾಳೆ. ಸೊ ಇವ್ರ ಮನೆಗೆ ನಾವು ಹೋಗ್ಬೇಕಂತೆ. ಇವ್ರ ಮನೆಗೆ ಹೋಗಿ ಮತ್ತೆ ಊಟ ಎಲ್ಲ ತಿನ್ಕೊಂಡು ಅವ್ರ ಮನೆಯಿಂದ ಬರ್ಬೇಕಂತೆ. ಮಾತಾಡ್ಸ್ತಾಳಂತೆ, ನನ್ನ ಮಗಳು ಹೇಳಿದಾಳೆ. ಹಾಗೇನೆ ಅವ್ರು ಯಾವಾಗ್ಲೂ ಫ್ರೀ ಇರಲ್ವಂತೆ. ಫ್ರೀ ಇರೋದು ಬಂದು ಸ್ಯಾಟರ್ಡೆ ಅಷ್ಟೇ ಅಂತೆ. ಯಾಕಂದ್ರೆ ಸ್ಯಾಟರ್ಡೆ ಸ್ಕೂಲ್ ಇರಲ್ವಲ್ಲ, ಇವ್ರಿಗೂ ಸ್ಕೂಲ್ ಇರಲ್ವಲ್ಲ, ಅಲ್ಲಿಗೆ ಸರಿ ಹೋಗುತ್ತಂತೆ. ಸೊ ಅವತ್ತು ಸ್ಯಾಟರ್ಡೇನೆ ಹೋಗ್ಬೇಕಂತೆ. ಅದು ಸ್ಯಾಟರ್ಡೆ ಅಂತ ಹೇಳಲ್ಲ, ಶನಿವಾರ ಅಂತ ಹೇಳ್ತಾರೆ. ಶನಿವಾರನೇ ಹೋಗಿ ಬರ್ಬೇಕಂತೆ. ಯಾವಾಗ ಹೋಗ್ಬೇಕು ಬಂದ್ರಿಕಾ? ಶನಿವಾರನೇ ಹೋಗ್ಬೇಕಂತೆ. ಆಮೇಲೆ ಹೋಗ್ಬೇಕು ನಾವು ಚಿಕ್ಕು ಮನೆಗೆ ಹೋಗ್ಬೇಕಂತೆ. ಆಮೇಲೆ ಸಂಜೆ ಒಂದು 7-7:30 ಆಗಿತ್ತು. ಆವಾಗ ಕಡಲೆಕಾಯಿ ಬೇಯಿಸೋದಕ್ಕೆ ಅಂತ ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಿ ಹಾಕಿ ಒಂದು 3 ವಿಷಲ್ ಕೂಗಿಸಿದ್ರೆ ಸಂಜೆ ಹೊತ್ತು ತಿನ್ಬೋದು ಅಂತ. ಕಡಲೆಕಾಯಿ ಇನ್ಫ್ಯಾಕ್ಟ್ ಒಳ್ಳೆಯದು. ಸೊ ಇವಾಗ ನೀರು ಹಾಕಿಬಿಟ್ಟು ಉಪ್ಪು ಹಾಕಿ ಮುಚ್ಚಿಬಿಟ್ಟು 3 ಕೂಗಿಸಿದ್ರೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಸ್ವೀಟ್ ಮಾಡಿದ್ದಾನೆ. ಮನ್ವಿಕಾ ತಿಂತ್ಯಾ? ಬಲ್ಗಾಯಲ್ಲಿ ತಿನ್ನಬೇಕು. ಅದನ್ನ ಫ್ರಿಜ್ಜಿಗೆ ಇಡಬೇಕು. ಏನರಲ್ಲಿ ಮಾಡಿದ್ದು? ಗೋ ಬ್ಯಾಕ್. ಏನರಲ್ಲಿ ಮಾಡಿದ್ದು? ಇದು ಮುಂದೆ ಇಲ್ಲಿ ಬಾ, ಕಮ್ ದಿಸ್ ಸೈಡ್. ಏನರಲ್ಲಿ ಮಾಡಿದ್ದ? ಏನಾದ್ರು ಸಕ್ಕರೆ ಮತ್ತೆ ಉಪ್ಪು, ಏಲಕ್ಕಿ ಅವೆರಡೂ ಬೀಜ, ಏಲಕ್ಕಿ ಬೀಜನ ಹಾಕೊಬೇಕು ಮಿಕ್ಸಿಗೆ. ಅದನ್ನ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಾದ್ಮೇಲೆ ಒಂದು ಬಟ್ಲಿಗೆ ಹಾಕೊಂಡು ಹಾಲು ಹಾಕ್ಕೊಬೇಕು. ಅದು ಒಂಥರ ಕ್ರೀಮ್ ಟೈಪ್ ಆಗಬೇಕು, ಆಯಿತಾ? ಕ್ರೀಮ್ ಟೈಪ್ ಆದಾದ್ಮೇಲೆ ಏನಂತಾರೆ, ಇದು ಬರುತ್ತಲ್ಲ, ನಮ್ಮ ಅದು ಉರ್ಗಡ್ಲೆನ ಗಡ್ಲೆ ಅನ್ನೋದು,
ಹುರ್ಗಡ್ಲೆ ಅದನ್ನ ಸ್ವಲ್ಪ ಹಾಕೊಬೇಕು, ಮಿಕ್ಸ್ ಮಾಡಬೇಕು, ಅಂದರೆ ಗ್ರೈಂಡ್ ಮಾಡಬೇಕು. ಅದಾದ ತಕ್ಷಣ ಎಳ್ಳು ಪೌಡರ್ನ ಮಿಕ್ಸ್ ಮಾಡಬೇಕು, ಹಾಲು ಹಾಕಬೇಕು, ಸುತ್ತಬೇಕು, ಕೈಗೆಲ್ಲ ತುಪ್ಪ ಹಚ್ಕೊಬೇಕು, ಅದಕ್ಕೂ ಸ್ವಲ್ಪ ತುಪ್ಪ ಹಾಕಬೇಕು, ಆಮೇಲೆ ರೌಂಡ್ ಮಾಡ್ಬಿಟ್ಟು ಇಕ್ಬೇಕು. ಫ್ರಿಜ್ಜಲ್ಲಿ 25 ನಿಮಿಷ ಇಕ್ಬಿಟ್ಟು ತಿನ್ಬಿಟ್ರೆ ಮುಗೀತು. ಹೌದಾ? ನೀನು ಹೇಳೋಕ್ಕಿಂತ ಕೈಯೆಲ್ಲ ಆ್ಯಕ್ಟಿಂಗ್ ಮಾಡಿ ತೋರಿಸಿದ್ದೆ ಜಾಸ್ತಿ ಆಯ್ತಲ್ಲ. ಅಷ್ಟೇ. ಸೊ ಇವಾಗ ಫ್ರಿಜ್ಜಲ್ಲಿ ಇಡಬೇಕಾ? ಅದು ಏನಾದ್ರು ಮುಚ್ಚು ಹೋಗ್ಲಿ. ಇಲ್ಲ ಹಂಗೆ ಕೂಲ್ ಹಿಡಿಬೇಕು. ಇಡೋ ಫ್ರಿಜ್ಜಲ್ಲಿ. ಇದು ಬಂದು ಹುಣ್ಸೆಹಣ್ಣಿನ ಚಿತ್ರಾನ್ನ. ನಾನು ಶಾರ್ಟ್ಸಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಹೋಗಿ ನೋಡ್ಬೋದು. ನಾನು ಅಡುಗೆಗಳೆಲ್ಲ ಸ್ವಲ್ಪ ಶಾರ್ಟ್ಸಲ್ಲೇ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಇದು ಯಾವ ಹಣ್ಣು ಅಂತ ಗೆಸ್ ಮಾಡಿ ಫ್ರೆಂಡ್ಸ್. ಇನ್ಫ್ಯಾಕ್ಟ್ ಇದು ನನಗೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ. ಇದು ಅಂದರೆ ಇದನ್ನು ಟೇಸ್ಟೇ ಮಾಡಿರಲಿಲ್ಲ. ಇದು ಬಂದು ಚಕ್ಕೋತ ಹಣ್ಣಂತೆ. ನಾನು ನೋಡಿದ್ದೀನಿ ಬಟ್ ಟೇಸ್ಟ್ ಮಾಡಿರಲಿಲ್ಲ. ಸೊ ನಮ್ಮ ಮನೆಯವ್ರು ತಂದಿದ್ದು, ಯಾವ ರೀತಿ ಇದೆ ಅಂತ ನೋಡೋಣ ಅಂತ ಟ್ರೈ ಮಾಡಿದೆ. ಬಟ್ ಇಟ್ಸ್ ಫೈನ್, ನನಗಿಷ್ಟ ಆಯಿತು. ಅಂದರೆ ಸ್ವಲ್ಪ ಹುಳಿ ಅಂತ ಅನಿಸ್ತು, ಬಟ್ ಇಟ್ಸ್ ಓಕೆ, ಚೆನ್ನಾಗಿ ಅನಿಸ್ತು. ಅಂದರೆ ಒಂದು ಸ್ವಲ್ಪ ಇವಾಗ ಕಿತ್ತಳೆ ಹಣ್ಣು ಇದೆಲ್ಲ ಇರುತ್ತಲ್ಲ, ಅದಕ್ಕಿಂತ ಒಂಚೂರು ದಪ್ಪ ಇರುತ್ತೆ, ಬಟ್ ಚೆನ್ನಾಗಿರುತ್ತೆ. ಈ ಸಿಪ್ಪೆ ಸಮೇತ ತಿಂದರೆ ಸ್ವಲ್ಪ ಕಹಿ ಇರುತ್ತೆ, ಸಿಪ್ಪೆ ಇಲ್ಲ ಅಂತ ಅಂದರೆ ಸ್ವಲ್ಪ ಸ್ವೀಟಿಶ್ ಆಗೇ ಬರುತ್ತೆ. ನನಗೆ ಲೈಕ್ ಆಯಿತು. ಇನ್ಫ್ಯಾಕ್ಟ್ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ. ಸೊ ಅದರಿಂದ ನಾವು ಕೂಡ ನನ್ನ ಮಗಳಿಗೂ ಕೂಡ ಒಂದು 2 ಪೀಸ್ ತಿನ್ನಿಸಿ ನಾನು ಕೂಡ ಒಂದು 2 ಪೀಸ್ ತಿಂದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಹಾಗೆಯೇ ಇಲ್ಲಿ ನಾನು ಮೊದಲೇ ಹೇಳ್ದಾಗೆ ನಾವು ಸ್ವಲ್ಪ ಇವಾಗ ಕಾಫಿ ಪುಡಿನ ಬಿಟ್ಬಿಟ್ಟು ಈಗ ಟೀ ಕಡೆಗೆ ಬಂದಿದ್ದೀವಿ. ಸೊ ಇವಾಗ ನಾನು ಕಾಫಿ ಪುಡಿನ ಫಿಲ್ ಮಾಡ್ತಾಯಿದ್ದೀನಿ. ಇಷ್ಟು ಕಾಫಿ ಪುಡಿ ಆದರೆ ನಮ್ಮ ಮನೇಲಿ 2 ರಿಂದ 3 ತಿಂಗಳು ಬರುತ್ತೆ ಫ್ರೆಂಡ್ಸ್. ಯಾಕಂದರೆ ಯಾರಾದ್ರು ನೆಂಟರು ಬಂದರೆ ಅಷ್ಟೇ ನಾನು ಕಾಫಿ ಪುಡಿನ ಯೂಸ್ ಮಾಡೋದು. ಸೊ ಇದನ್ನು ಕೂಡ ಜಾರೆಲ್ಲ ತೊಳೆದಿದ್ದೆ, ಸೊ ಅದಕ್ಕೆ ಫಿಲ್ ಮಾಡಿ ಇಟ್ಬಿಡ್ತಾಯಿದ್ದೀನಿ. ಇದು ಈಗ ಧೂಳು ಹೊಡೆದೇ ಹೊರಟೋಗುತ್ತೆ ಅನಿಸುತ್ತೆ, ಅಷ್ಟು ಇದಾಗುತ್ತೆ. ಸೊ ನೆಕ್ಸ್ಟ್ ಬಂದು ನಾನು ದೋಸೆಗೆ ನೆನಾಕ್ತಾಯಿದ್ದೀನಿ. 1.5 ಗ್ಲಾಸಷ್ಟು ಅಕ್ಕಿಗೆ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ಮತ್ತು ಸ್ವಲ್ಪ ಮೆಂತ್ಯ, ಕಡಲೆಬೇಳೆ ಮತ್ತು ತೊಗರಿಬೇಳೆ ಒಂದೊಂದು ಸ್ಪೂನಷ್ಟು ಹಾಕಿ ಒಂದು 2 ರಿಂದ 3 ಸತಿ ಚೆನ್ನಾಗಿ ವಾಶ್ ಮಾಡಿ ನೀರಲ್ಲಿ, ಪ್ಲೇನ್ ವಾಟ್ರಲ್ಲಿ. ಆಮೇಲೆ ಸೋಕ್ ಮಾಡೋಕ್ಕೆ ಇಡ್ತೀನಿ. ಒಂದು 6 ಅವರ್ಸ್ ಸೋಕ್ ಆದರೆ ಸಾಕು, 6 to 8 ಅವರ್ಸು. ಸೊ ಅದಾದಮೇಲೆ ಗ್ರೈಂಡ್ ಮಾಡೋದಕ್ಕೆ ರೆಡಿ ಆಗುತ್ತೆ. ಸೊ ಇವಾಗೆಲ್ಲ ತೊಳ್ಕೊಂಬಂದಿದ್ದೀನಿ. ಈಗ ನೀರು ಹಾಕಿಬಿಟ್ಟು ಮುಚ್ಚಿಟ್ಬಿಡ್ತೀನಿ. ಇಲ್ಲಿ ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ಈ ಕಡೆ ರಿನೋವೇಷನು, ಈ ಕಡೆ ಇನ್ನೊಂದು ಏನೋ ನಡೀತಾ ಇದೆ ಫ್ರೆಂಡ್ಸ್. ಅದರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿರ್ಬೋದು. ಆದಷ್ಟು ಕಡಿಮೆ ಸಮಯ ಇಟ್ಕೊಂಡು ಎಲ್ಲವೂ ರೂಮ್ ಒಳಗೆ ಬಂದು ನಿಧಾನಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬಟ್ ಸ್ಟಿಲ್ ಏನಾದ್ರು ಸೌಂಡ್ ಬಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನೋಡಿ, ಇದು ನಮ್ಮ ಸಿಂಕ್ ತುಂಬಾ ಹಿಡಿಯುತ್ತೆ, ಅಷ್ಟು ದೊಡ್ಡ ಪಾತ್ರೆ. ಬಟ್ ಇಷ್ಟು ನಮಗೆ ಬೇಕಾಗಿತ್ತು ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಇವಾಗ ಇದನ್ನು ಕೂಡ ಎಲ್ಲ ತೊಳೆದ್ಬಿಟ್ಟು ಇಡ್ತಾಯಿದ್ದೀನಿ. ತಂದಾಗಿಂದ ಒಂದು 7-8 ಸತಿ ಉಪಯೋಗಿಸಿರ್ಬೋದು ಫ್ರೆಂಡ್ಸ್. ಆದರೂ ನೋಡಿ ಒಂಚೂರು ಕಲೆ ಇಲ್ಲ, ಏನಿಲ್ಲ, ಅಷ್ಟು ಕ್ಲೀನಾಗಿದೆ. ಸೊ ಇದು ಒಂದು ಸಂಜೆ ಬ್ಲಾಗ್ ಆಗಿರುತ್ತೆ. ನನ್ನ ಮಗಳು ಎಲ್ಲರೂ ಮಣ್ಣಲ್ಲಿ ಆಟಾಡ್ತಾಯಿದ್ರು. ಈ ನಡುವೆ ಮಣ್ಣಿಗೆ ಬಿಡೋದೇ ಇಲ್ಲ ಪೇರೆಂಟ್ಸು. ಸೊ ಮಣ್ಣಲ್ಲಿ ಬಿಟ್ಟರೆ ತುಂಬ ಒಳ್ಳೆಯದಿರುತ್ತೆ ಅಂತ. ಐರನ್ ಕಂಟೆಂಟ್ ಇರುತ್ತೆ ಮಣ್ಣಲ್ಲಿ. ಅದು ಉಗುರಿಗೂ ಅಥವಾ ಟಚ್ ಮಾಡಬೇಕಷ್ಟೇ ಮಣ್ಣು, ಒಳ್ಳೆಯದಿರುತ್ತೆ. ಅದಾದಮೇಲೆ ಕೈ ಕಾಲು ತೊಳೆಸಿ ಫ್ರೆಶ್ ಅಪ್ ಮಾಡಿಸಿದ್ರೆ ಚೆನ್ನಾಗಿ ಅನಿಸುತ್ತೆ. ಸೊ ಕೆಲವರು ಹೊರಗಡೆ ಬಿಡಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಇಲ್ಲಿವರೆಗೂ ನೋಡಿದ್ದಕ್ಕೆ.